ನಾನು ಶಾಲೆಯಲ್ಲಿ ಓದುವಾಗ ನನ್ನ ಗುರುಗಳು ಕಲಿಸಿದಂಥ ಪಾಠವನ್ನು ನಾನು ಎಂದಿಗೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು 8ನೇದೋ 9ನೇದೋ ತರಗತಿಯಲ್ಲಿ ಇರಬೇಕು. ಒಂದು ದಿವಸ ಇತಿಹಾಸ ಪಾಠ ಮುಗಿಸಿದಂಥ ಮೇಷ್ಟ್ರು ಒಂದು ವಿಷಯದ ಮೇಲೆ ಚರ್ಚೆ ಏರ್ಪಾಟು ಮಾಡಿದರು. ಮರುದಿನ ನಾವು ಅದ್ರ ಮೇಲೆ ಚರ್ಚೆ ಮಾಡಬೇಕಾಗಿತ್ತು. ನಾನು ಅದರಲ್ಲಿ ಭಾಗವಹಿಸಿದೆ. ನಾನು ಹೇಳಬೇಕಾದದ್ದನ್ನೆಲ್ಲ ವಿಶಾಲವಾಗಿ ಹೇಳಿದೆ. ಸರಿಯಾಗಿ ಹೇಳಿದ್ದೇನೆ ಅಂದ್ಕೊಂಡೆ. ನನ್ನ ಗೆಳೆಯ ಎದ್ದು ನಿಂತು ತನ್ನ ವಾದ ಮಂಡಿಸಿದ. ಅದರಲ್ಲಿ ಆತ ತನ್ನ ವಿಷಯ ಹೇಳೋದ್ರ ಜೊತೆಗೆ ನನ್ನ ವಾದದಲ್ಲೊಂದು ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸಿದ. ನನಗೂ ಕೋಪ ಬಂತು. ನಾನು ಎದ್ದು ಅವನ ವಾದ ಖಂಡಿಸಿ ನಾನು ಹೇಳಿದ್ದೆ ಸರಿ ಅಂತ ಹೇಳಿದೆ. ಅವನು ಹೇಳಿದ ತಪ್ಪು ಅಂತ ಹೇಳಿದೆ. ಅವನು ಬಿಡ್ತಾನ, ಅವನು ಕೋಪದಿಂದ ತಾನು ಹೇಳಿದ್ದೆ ಸರಿ ಅಂತ ಜೋರಾಗಿ ಮಾತಾಡೋಕೆ ಶುರು ಮಾಡಿದೆ. ಕೊನೆಗೆ ಇಬ್ಬರು ಎದ್ದು ನಿಂತು ಜೋರಾಗಿ ವಾದ ಮಾಡ್ತಾ ಇದ್ವಿ. ತರಗತಿಯಲ್ಲಿ 2 ಭಾಗ ಆಗ್ಬಿಡ್ತು. ನಾನು ಹೇಳಿದ ಸರಿ ಅಂತ ಕೆಲವರು ಅಂದರೆ ಮತ್ತು ಕೆಲವರು ಸ್ನೇಹಿತ ಹೇಳಿದ ಸರಿ ಅಂತ ಧ್ವನಿ ಏರಿಸಿದ್ರು. ಈ ವಾದ ಜಗಳಕ್ಕೆ ಬರೋ ಪರಿಸ್ಥಿತಿ ಬಂತು. ಆ ಗದ್ದಲ ನೋಡಿ ನಮ್ಮ ಶಿಕ್ಷಕರು ಬಂದು, ಏಯ್ ಗದ್ದಲ ಮಾಡಬೇಡ ಸುಮ್ಮನೆ ರೀ ಅಂತ ಕೋಲಾಹಲ ತಡೆದು, ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನಾಳೆ ಹೇಳ್ತೀನಿ ನಿಮಗೆ ಅಂಥೇಳಿ ಕ್ಲಾಸ್ ಮುಗಿಸೋದ್ರು. ಮರುದಿವಸ ನಮಗೆಲ್ಲರೂ ಕುತೂಹಲ. ಕ್ಲಾಸಲ್ಲಿ ಶಿಕ್ಷಕರ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ, ಯಾರು ಸರಿ ಅಂತ ಹೇಳ್ತಾರೆ. ಎಲ್ಲರೂ ನಮ್ಮ ಜಾಗದಲ್ಲಿ ಕೂತ್ಕೊಂಡ್ವಿ. ಶಿಕ್ಷಕರ ಕ್ಲಾಸಿನ ಒಳಗೆ ಬಂದರು. ನನ್ನನ್ನು ಮತ್ತು ನನ್ನ ಸ್ನೇಹಿತನನ್ನು ಹೊರಗೆ ಕಳಿಸಿದ್ರು. ಇಬ್ಬರನ್ನ ಹೊರಗೆ ಹೋಗಿ ಅಂತ. 5 ನಿಮಿಷ ಆದಮೇಲೆ ಮತ್ತೆ ಇಬ್ಬರನ್ನ ಒಳಗೆ ಕರೆದ್ರು. ನನ್ನನ್ನು ಮೇಜಿನ ಎಡಗಡೆ ನಿಲ್ಕೋಕೆ ಹೇಳಿದರು. ಸ್ನೇಹಿತನನ್ನು ಮೇಜಿನ ಬಲಭಾಗಕ್ಕೆ ಕಳಿಸಿದ್ರು. ತಮ್ಮ ಚೀಲದಲ್ಲಿ ಒಂದು ರಟ್ಟಿನ ಪೆಟ್ಟಿಗೆ ಇತ್ತು. ಅದನ್ನ ಎತ್ತಿ ಮೇಜಿನ ಮೇಲಿಟ್ಟು ನನ್ನ ಕಡೆ ತಿರುಗಿ, ಈ ಪೆಟ್ಟಿಗೆ ಬಣ್ಣ ಏನೋ ಅಂತ ಕೇಳಿದರು. ಏನು ಕಷ್ಟದ ಪ್ರಶ್ನೆ ಅದು? ತಕ್ಷಣ ಇದೆ ಕಪ್ಪಾಗಿದೆ ಅಂದೆ. ನಮ್ಮ ಶಿಕ್ಷಕರು ನನ್ನ ಸ್ನೇಹಿತರ ಕಡೆ ತಿರುಗಿ ನೋಡ್ಬಿಟ್ಟು, ಇದ್ರ ಬಣ್ಣ ಯಾವುದು ಅಂತ ಕೇಳಿದರು. ಅವನು ತಕ್ಷಣ ಹೇಳಿದೆ ಬಿಳಿ ಅಂದ. ನನಗೆ ಆಶ್ಚರ್ಯ ಆಯಿತು. ಇಷ್ಟು ಚೆನ್ನಾಗಿ ಕೆಂಪು ಬಣ್ಣ ಕಾಣಿಸ್ತಾ ಇದೆ, ಅವ್ನು ಯಾಕೆ ಬಿಳಿ ಅಂತಾನೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಶಿಕ್ಷಕರು ಏನು ಮಾಡಿದ್ರು ಗೊತ್ತಾ? ನಮ್ಮ ಜಾಗ ಬದಲಾಯಿಸ್ಕೊಳ್ಳೋಕೆ ಹೇಳಿದರು. ಈ ಕಡೆ ಬಂದು ಹಾಗೆ ಮಾಡಿ ರಟ್ಟಿನ ಪೆಟ್ಟಿಗೆ ತೆಗೆದು ನೋಡಿದರೆ, ಅರೆ ಬಿಳಿಯಾಗಿ ಕಾಣ್ತಾ ಇದೆ. ಸ್ನೇಹಿತ ಆ ಕಡೆ, ಹೌದು ಸರ್ ಕಪ್ಪಾಗಿದೆ ಪೆಟ್ಟಿಗೆ ಬಣ್ಣ ಅಂದ. ಅದು ನನ್ನ ಗುರುಗಳು ಹೇಳಿದರು, ಮಕ್ಕಳೇ ಈ ಪೆಟ್ಟಿಗೆ ಅರ್ಧ ಭಾಗ ಬಿಳಿಯಾಗಿದೆ, ಇನ್ನು ಅರ್ಧ ಭಾಗ ಕಪ್ಪಾಗಿದೆ. ಇಬ್ಬರು ಹೇಳಿದ ಸರಿ, ಆದರೆ ಅದು ಅರ್ಧ ಸತ್ಯ ಮಾತ್ರ. ನಿನ್ನ ಸ್ಥಳದಲ್ಲಿ ನಿಂತಾಗ ನೀವು ಹೇಳಿದ ಸತ್ಯ, ಹಾಗಂದಾಗ ಇನ್ನೊಬ್ರು ಹೇಳಿದ ಸತ್ಯ ಅಂತ ಅಲ್ಲಲ್ಲ. ದಯವಿಟ್ಟು ಗಮನಿಸಿ ಮಕ್ಕಳೇ, ಜೀವನದಲ್ಲಿ ಹಾಗೆ ನಾವು ಹೇಳಿದ್ದೇ ಸತ್ಯ ಅಂತ ಹೇಳುವಾಗ ಮತ್ತೊಬ್ಬರು ಅದನ್ನೇ ಇನ್ನೊಂದು ಬೇರೆ ದೃಷ್ಟಿಕೋನದಿಂದ ಗಮನಿಸಿರಬಹುದು ಅನ್ನೋದನ್ನ ನೆನಪಿಡಿ. ಯಾಕಂದ್ರೆ ಸತ್ಯಕ್ಕೆ 100 ಮುಖಗಳು, ನಿಮಗೆ ಕಂಡದ್ದು ಒಂದು ಮಾತ್ರ. ಆದ್ದರಿಂದ ನಾನು ಕಂಡದ್ದೇ ಪರಮಸತ್ಯ ಅಂತ ಅನ್ಕೋಬೇಡಿ. ನೀವು ಕಂಡಂಥ ಮುಖ ಅದು ಅಷ್ಟೇನೆ. ಇನ್ನೊಬ್ಬರಿಗೆ ಬೇರೆ ಮುಖ ಕಂಡಿರ್ಬೋದು. ರಾವಣ ರಾಕ್ಷಸ ಅನ್ನೋರು ಇದ್ದಾರೆ, ರಾವಣ ಮಹಾಜ್ಞಾನಿ ಅನ್ನೋರು ಇದ್ದಾರೆ, ರಾಮ ದೊಡ್ಡ ಶೂರ ಮೌಲ್ಯಕ್ಕೆ ಒಬ್ಬ ಮಾದರಿ ಅಂತ ಹೇಳೋರು ಇದ್ದಾರೆ, ರಾಮ ತಪ್ಪು ಮಾಡದ ಅಂತ ಹೇಳೋರು ಇದ್ದಾರೆ. ಅವೆಲ್ಲ ಸತ್ಯದ 100 ಮುಖಗಳಲ್ಲಿ ಒಂದೊಂದು ಮುಖಗಳು. ನಿಮಗೆ ಕಂಡದ್ದು ನಿಮಗೆ ದಕ್ಕಿತ್ತು. ನನಗನ್ಸಿತ್ತು ಈ ಪ್ರಯೋಗ ನಮ್ಮ ಮೇಷ್ಟ್ರು ಮಾಡಿದ್ದು ನನಗೆ ಜೀವನದಲ್ಲಿ ಬಹುದೊಡ್ಡ ಅನುಭವದ ಬುತ್ತಿಯಾಗಿದೆ. ಎಲ್ರಿಗೂ ಆದೀತು. ಇದೇ ಸತ್ಯ ಅಂತ ಹೇಳುವಾಗ ಬೇರೊಂದು ಸತ್ಯದ ದರ್ಶನ ಬೇರೆಯವರಿಗೆ ಆದೀತು ಅನ್ನೋ ನಂಬಿಕೆ ನಮಗಿರಬೇಕು.